ಈಗ ನಾನು ಇಲ್ಲಿ ಬಂದಿದ್ದೀನಿ ಜಿಲ್ಲಾ ಉಸ್ತುವಾರಿ ಕುತ್ಕೊಳ್ಳಿ ರಮೇಶ್ ಹೇಳ್ತೀನಿ ಕೇಳಿ ಅವರ ಪದ್ಧತಿ ಅಂತ ಕುತ್ಕೊಳ್ರಿ. ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಜಿಲ್ಲಾ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೀನಿ ಮತ್ತು ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿದೆ. ನಾನು ಬಂದು ಮಾತಾಡಿದಾಗ ನನಗೆ ರೈತ ಮುಖಂಡರು ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಇಲ್ಲಿ ಬೇರೆ ಪಕ್ಷದವರ ಅಧ್ಯಕ್ಷರು ಕೂಡ ಉತ್ತರ ಕೊಡುವಂತ ಸುಖಕ್ಕೂ ನನಗೆ ಬರೋದಿಲ್ಲ, ಅದು ಮಾಡಕ್ಕೆ ಹೋಗಲ್ಲ. ನಿಮಗೆ ಬೇಕಾದ್ರೆ ನೀವು ಒಂದ್ಸಲ ಸೆಪರೇಟ್ ಆಗಿ ಅವ್ರು ಬಂದು ಭೇಟಿ ಆಗ್ರಿ. ಅದಕ್ಕೆ ನೀವು ಬಂದು ಭೇಟಿ ಆಗಿ ನೀವು ಸೆಪರೇಟ್ ಆಗಿ ಬಿಜೆಪಿ ಅವ್ರು ಬಂದು ಹೇಳ್ರಿ. ನಿಮ್ಮ ಅಧ್ಯಕ್ಷರಿಗೆ ನೀವು ಅಲ್ಲಿ ಬಿಜೆಪಿ ಪಕ್ಷದ ಅಧ್ಯಕ್ಷ ಬಂದು ಹೇಳ್ರಿ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಂದ ಏನೆಲ್ಲ ಮಾಡಿಸ್ಕೊಡ್ತೀರ ಅಂತ ನೀವು ಹೇಳ್ರಿ. ಫಸ್ಟ್ ನಮಗೆ ಬೇಕಾಗಿದ್ದು ಅಂದ್ರೆ ಮುಖ್ಯಮಂತ್ರಿಗಳಿಗೆ ನಾಳೆನೇ ಕ್ಯಾಬಿನೆಟ್ನಾಗ ವಿನಂತಿ ಮಾಡ್ಕೋತೀವಿ. ಪ್ರಧಾನಮಂತ್ರಿಗಳಿಗೆ ಒಂದು ಅಪಾಯಿಂಟ್ಮೆಂಟ್ ಕೂಡ ಕೇಳ್ತೀವಿ. ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಸಾಕು ಮೊದಲು ನಮ್ಗೆ. ಯಾಕಂದ್ರೆ ಅದನ್ನ ಅವ್ರು ಮಾಡ್ಸಲ್ಲ, ಅದನ್ನ ಅವ್ರು ಸಪ್ರೇಟ್ ಅಲ್ಲ. ಸುಮ್ಮನೆ ಹೇಳ್ತೀನಿ. ಈಗ ಬಹಳಷ್ಟು ವಿಚಾರಗಳನ್ನ ಈಗ ಪಂಚಪಣ್ಣ ಕಲಬುರ್ಗಿ ಅವ್ರು, ಯಾಕಂದ್ರೆ ಪಂಚಪಣ್ಣ ಕಲಬುರ್ಗಿ ಅವ್ರಿಗೂ ಸ್ವಲ್ಪ ಎಲ್ಲ ಗೊತ್ತದ. ರೈತ ಮುಖಂಡರಾಗಿ ನಾವು ಎಷ್ಟೋ ಸಲ ಸಲಹೆ ತಗೋತಿರ್ತೀವಿ. ಹೀಗಾಗಿ ವಿಚಾರಗಳನ್ನ ಹೇಳಿದಾರೆ. ಈ ಎಲ್ಲ ವಿಚಾರಗಳನ್ನ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ಇದಾಗೇನೆ ಮುಚ್ಚಿ ಮರಿ ಇಲ್ಲ. ಈಗ ಪಂಚಪ್ಪಣ್ಣ ಕಲಬುರ್ಗಿ ಅವ್ರು ಹೇಳಿದ್ದು 14 ದಿವಸ ನಂತರ ಏನು ಪೇಮೆಂಟ್ ಮಾಡ್ತಾರೆ, ಅದು ರಾಜ್ಯ ಸರ್ಕಾರ ಕಡೆ ಇರ್ತದೆ, ಜಿಲ್ಲಾಧಿಕಾರಿಗಳು ಇರ್ತದೆ, ಶುಗರ್ ಮಿನಿಸ್ಟ್ರಿ, ಶುಗರ್ ಕಮಿಷನರು ಅದನ್ನು ಮಾಡಬೇಕಾಗಿದ್ದು ಕೂಡ ಒಂದು ಬೇಡಿಕೆ ಇಟ್ಟಿದ್ದಾರೆ. ಮತ್ತು ಅವ್ರು ಏನು ಹೇಳಿದಾರೆ, ಈಗ ಎಲ್ಲ ಈ ಬೈ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸಸ್ ಏನು ಬರ್ತವೆ ಅಂದ್ರೆ ಪ್ರೆಸ್ ಮಾರ್ಟ್ ಹಿಡ್ಕೊಂಡು ಉಳಿದೆಲ್ಲ ಏನೇನು ಬೈ ಪ್ರಾಡಕ್ಟ್ಸ್ ಇರ್ತವೆ, ಆ ಬೈ ಪ್ರಾಡಕ್ಟ್ಸ್ ಮೇಲೆ ಏನು ಟ್ಯಾಕ್ಸಸ್ ಬರ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ರೈತರಿಗೆ ಕಬ್ಬಿನ ಬೆಳೆಗಾರರಿಗೆ ಒಂದು ಸ್ವಲ್ಪ ಬೆಂಬಲವಾಗಿ ಕೊಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು FRPನೂ ಕೂಡ ಇವತ್ತು ಏನು ವೇರಿಯೇಬಲ್ ಅದ. ಈಗ ಎಲ್ಲ ಏನಂದ್ರೆ ಬೇಸ್ಡ್ ಆನ್ ರಿಕವರಿ 9 ಇದ್ರೆ ಬೇರೆ, 10 ಇದ್ರೆ ಬೇರೆ, 11 ಇದ್ರೆ ಬೇರೆ, 12 ಇದ್ರೆ ಬೇರೆ. ಇಲ್ಲ ನಮ್ಮಲ್ಲಿ ಜನರಲ್ ಆಗಿ 11-12% ಐತೆ ನಮ್ಮಲ್ಲಿ. 12 ತನ ಐತೆ. ಭೀಮಾದಾಗ ಸ್ವಲ್ಪ ಕಡಿಮೆ ಇರಬೇಕು. ಭೀಮಾದಾಗ ಕಡಿಮೆ ಐತಿ. ಆಮೇಲೆ ಒಂದು ಪ್ಲೀಸ್ ನೀವು ಈಗ ಇನ್ನೊಂದು ಪಂಚಬಣ ಈಗ ಇದು ಅಲ್ಲ, ನಾನು ಹಿಂದಾಡೆ ಹೇಳ್ತೀನಿ ಮಾತಾಡ್ತಿರೋದು ಕೂಡ. ಹಿಂದೆ ನಾನು ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ, ನಾನು ನೀರಾವರಿ ಮಂತ್ರಿ ಇದ್ದಾಗ. ಈ ಎಲ್ಲ ಕೆನಾಲ್ ನೆಟ್ ಮಾರ್ಕ್ನಾಗ ಇದ್ದದ್ದಂಥದ್ದು ನಾನು ಜಾಸ್ತಿ ಪ್ರಸ್ತಾಪ ಮಾಡ್ತೀನಿ. ಈ ಡ್ರಿಪ್ ಇರಿಗೇಷನ್ ಅಂದರೆ ಸಕ್ಕರೆ ಕಾರ್ಖಾನೆಗಳು, ರೈತ ಮತ್ತು ಸರ್ಕಾರ ಮೂರು ಕೂಡಿ, ಅಂದರೆ ಶುಗರ್ ಫ್ಯಾಕ್ಟ್ರಿಯವರು ಗ್ಯಾರಂಟಿ ಇರ್ತಾರೆ, ಒಂದು ಲೋನ್ ತೊಗೊಂಡು ಡ್ರಿಪ್ ಹಾಕಿ ಇದು ಮಾಡಲಿಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿದೆ. ನಿಮ್ಗೆ ಗೊತ್ತೈತೆ, ನೆನಪೈತೆ. ಮಾಡಿದ್ದೆ ಎಲ್ಲ ಅದಲ್ಲ ನಂತರ ಓವರಾಲ್ ಆಗಿ ಎಲ್ಲ ಇದಕ್ಕೆ ಮಾಡಿದ್ರೆ ಏನಾಗ್ತದೆ, ಡ್ರಿಪ್ ಮಾಡೋದ್ರಿಂದ ಭಾಳಷ್ಟು ಜನರಿಗೆ ಇವತ್ತು ಕಬ್ಬಿನ ಏನು ರೈತರು ಏನಿದಾರಲ್ಲ ಅವ್ರಿಗೆ ಈ ಡ್ರಿಪ್ ಮಾಡಿದ್ರಿಂದ ರಿಕವರಿ ಇವತ್ತು ಏನಾಗ್ತದೆ, ಇದಕ್ಕೇನು ಹೇಳ್ತಾರೆ, ಯಾವುದಿದು ವೀಕ್ ಏನು ಇರ್ತದಲ್ಲ ಇದು ಎಲ್ಲನೂ ಒಂದೇ ಒಂದು ಗ್ರೋತ್ ಆಗ್ತದೆ. ಆಮೇಲೆ ರಿಕವರಿ ಜಾಸ್ತಿ ಆಗ್ತದೆ. ಅಂದರೆ ಎಲ್ಲ ಮ್ಯಾಚೂರ್ಡ್ ಕೇನ್ ಬರ್ತದೆ. ಮ್ಯಾಚೂರ್ಡ್ ಕೇನ್ ಬರೋದ್ರಿಂದ ರಿಕವರಿನೂ ಕೂಡ ಜಾಸ್ತಿ ಆಗ್ತದೆ, ರೈತರಿಗೂ ಕೂಡ ಆಗ್ತದೆ. ಮತ್ತು ಅದು ಶುಗರ್ ಕೇನ್ ನೀವೇನು ಡ್ರಿಪ್ ಹಾಕ್ತಿರಲ್ಲ, ಡ್ರಿಪ್ಪಿನ ಅಂಗಡಿ ಅದ, ನಿಮಗೆಲ್ಲ ಹೇಳ್ತೀನಿ. ನಿಮ್ಗೆ ಫಾಯ್ದೆ ಭಾಳ ಇದೆ.